ರಾಜ್ಯದಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳು ಇದನ್ನ ಕಡಿವಾಣ ಹಾಕೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗುತ್ತಾ ಇರುವಂತದ್ದು ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದಾರೆ. ಏಡಿಸ್ ಸೊಳ್ಳೆಯನ್ನ ನಾಶಪಡಿಸೋದಕ್ಕೆ ಆರೋಗ್ಯ ಇಲಾಖೆಯಿಂದ ಅಭಿಯಾನ ಇದೆ. ಡೆಂಗ್ಯೂ ನಿಯಂತ್ರಣಕ್ಕೆ ಸರ್ಕಾರ ಈಗ ಜಾಗೃತಿಯನ್ನ ಮಾಡ್ತಾ ಇದೆ. ಸೊಳ್ಳೆಗಳ ನಿಯಂತ್ರಣಕ್ಕೆ ಇಲಾಖೆಯ ಜೊತೆ ಜನ ಕೈ ಜೋಡಿಸಿ ಮನೆಗಳ ಬಳಿ ನೀರು ನಿಲ್ಲದಂತೆ ಎಚ್ಚರವನ್ನು ವಹಿಸಿ ಅಂತೇಳಿ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಸಾರ್ವಜನಿಕರಿಗೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಮನವಿಯನ್ನು ಮಾಡ್ತಿದ್ದಾರೆ. ಸ್ವಚ್ಛ ನೀರಲ್ಲೇ ಈ ರೀತಿಯ ಸೊಳ್ಳೆ ಉತ್ಪತ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಚ್ಚರವನ್ನು ವಹಿಸಿ ಅಂತ ಆರೋಗ್ಯ ಇಲಾಖೆಯ ಎಕ್ಸ್ ಖಾತೆಯಲ್ಲಿ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ವಚ್ಛತೆ ಕಾಪಾಡುವಂತೆ ಜನರಿಗೆ ಸೂಚನೆ ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ ಈ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಅಭಿಯಾನ ಈ ಏಡಿಸ್ ಸೊಳ್ಳೆಯಿಂದ ಆ ಸೊಳ್ಳೆಯ ನಾಶಪಡಿಸುವುದು ಭಾಳ ಮುಖ್ಯ ಮತ್ತು ಅದು ಉತ್ಪತ್ತಿಯಾಗೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬಾರ್ದು. ನಮ್ಮ ಸುತ್ತಮುತ್ತ ಮನೆಗಳ ಹತ್ರ ನೀರು ನಿಲ್ಲುವಂಥ ಪ್ರದೇಶಗಳೇನಿರ್ತದೆ ಅಲ್ಲಿ ಅದನ್ನು ಮುಚ್ಚುವಂಥ ಕೆಲಸ ಮಾಡಬೇಕು. ಸ್ವಚ್ಛ ನೀರಲ್ಲೇ ಈ ಸೊಳ್ಳೆ ಹೆಚ್ಚಾಗಿ ಉತ್ಪತ್ತಿಯಾಗುವಂಥದ್ದು. ಅದಕ್ಕೆ ನೀರು ಸಂಗ್ರಹಣೆಯಲ್ಲಿ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ಸ್ವಚ್ಛವಾಗಿ ನಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ಎಲ್ಲವನ್ನು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು. ಈ ಡೆಂಗ್ಯೂ ಸೊಳ್ಳೆ ಏನಿದೆ ಇದು ನಾವು ಔಷಧಿಗಳ ಮುಖಾಂತರ ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬರ್ತಾರೆ, ನಮ್ಮ ಆಶಾ ಕಾರ್ಯಕರ್ತರು ಬರ್ತಾರೆ, ಬಂದು ನಿಮ್ಮ ಮನೆಗಳ ಹತ್ರ ಬಂದಾಗ ಅದನ್ನು ನೋಡಿ ಗಮನಿಸಿ ಅವರು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಔಷಧಿ ಹಾಕಿ ಆ ಏಡಿಸ್ ಸೊಳ್ಳೆಯನ್ನು ನಾಶಪಡಿಸುವಂಥ ಕೆಲಸ ಮಾಡ್ತಾರೆ. ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯ ಕ್ರಮಗಳು ತಗೊಳ್ತಾ ಇದ್ದೀವಿ. ಆದರೆ ಇದು ನೀವು ಸೇರಿ ಒಟ್ಟಾರೆ ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಆದ್ದರಿಂದ ತಮ್ಮ ಒಂದು ಸಹಕಾರ ಅತ್ಯಮೂಲ್ಯ. ಮತ್ತು ಯಾರಿಗಾದರೂ ಜ್ವರ ಬಂದಾಗ ತಮಗೆ ಸಂಶಯ ಬಂದರೆ ಖಂಡಿತವಾಗಿಯೂ ಡೆಂಗ್ಯೂಗೆ ಪರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದಿದೆ, ಅದನ್ನು ನೀವು ಮಾಡಿಸ್ಕೋಬೇಕು. ತಾವು ಅನುಮಾನ ಇದ್ದಾಗ ಖಂಡಿತವಾಗಿಯೂ ಜ್ವರ ಬಂದಾಗ ಆ ಡೆಂಗ್ಯೂ ಟೆಸ್ಟನ್ನು ಮಾಡಿಸ್ಕೊಳ್ಳುವಂಥದ್ದು ಭಾಳ ಒಳ್ಳೆಯದು ಅಂತ ಹೇಳಿ ನಾವೆಲ್ಲರೂ ಸೇರಿ ಇದರ ವಿರುದ್ಧ ನಿಲ್ಲೋಣ. ಡೆಂಗ್ಯೂ ಹೆಚ್ಚು ಹರಡದೇ ಇರುವಂಥ ರೀತಿಯಲ್ಲಿ ಕ್ರಮಗಳನ್ನು ನೀವು ಸೇರಿ ತಗೊಳ್ಳೋಣ ಅಂತ ಈ ಸಂದರ್ಭ